ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೂ ನಾನು ನಿಮ್ಮ ಪ್ರೀತಿಯ ಈಶ್ವರ್ ಮಲ್ಪೆ. ಪ್ರಿಯ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವ ಮೂಲಕ ನಾವು ಮಾಡುವಂಥ ಸಣ್ಣ ಕೆಲಸಕ್ಕೆ ನೀವು ಸಪೋರ್ಟ್ ಮಾಡಬಹುದು. ಮಲ್ಪೆ ಬಂದರಿನ ಒಳ ಪ್ರದೇಶದಲ್ಲಿ ಬೆಂಗಳೂರು ಮೂಲದ ಒಬ್ಬ ಯುವಕನ ಕೈಕಡಗ ಆಕಸ್ಮಿಕವಾಗಿ ನೀರಿನಲ್ಲಿ ಬಿದ್ದಿರುತ್ತದೆ. ಆ ಒಂದು ಚಿನ್ನದ ಕಡಗ ಮನೆಯ ಪೂಜೆಗೆ ಬಹಳ ಪ್ರಾಮುಖ್ಯವಾಗಿತ್ತು. ದಿಕ್ಕು ತೋಚದ ಯುವಕ ಸ್ಥಳೀಯರ ಸಹಾಯ ಪಡೆದು ನಮಗೆ ಕರೆ ಮಾಡುತ್ತಾರೆ. ನಾನು ತಂಡದ ಜೊತೆಗೆ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡುತ್ತೇನೆ. ಸ್ಟೇಟಸ್ ಹತ್ತು ಇದೇನಾಯ್ತು ಗೊತ್ತಾ, ಕೆಸರು ಆಳದಲ್ಲಿತ್ತು. ಲಾಸ್ಟ್ ಹೋದ್ರೆ ಲಾಸ್ಟ್ ಮತ್ತೆ ಕೈಯ ಯಾಕೆಂದ್ರೆ ಯಾವ ದೇವಸ್ಥಾನದಲ್ಲಿ ಸಿಕ್ತಲ್ಲ, ಈ ಸಿಕ್ಕಿದ ಮೇಲೆ ಅವು ಸಿಗಿದಲ್ಲ, ಅವು ಸಿಕ್ಕಿಬೇಕಾ ಕೊಡಲ್ಲ ಏನಂತೆ ಕೆಸ ನಾಡ ಮತ್ತೆ ಇಂಚ 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 ಇಂಚಲ್ಲ ಅವೇ ಜಾಗ ಅವೇ ಜಾಗ ಬುಡ್ಲ ಬುಡ್ಲ ಮಸಾಲೆ ಮಾರ ಒಂದು ಜಾಳ ಬೋರ್ಡ್ ಮತ್ತೆ ಅವು ಬಲ್ಲು ಬಾಡ್ಲಿ ಈಶ್ವರಣ್ಣ ಈಶ್ವರಣ್ಣ ಬಲ್ಲು ಹತ್ತತ್ತು ಬಲ್ ಬಾಡ್ಲಿ ಉರ್ಲು ಬಾಡ್ಲಿ ಉಲಾಯ್ಬಾರ್ದು ಅಪ್ಪಣ್ಣ ಕಿಸೆಜ್ಜ
ಅವೆ ಬಲ್ಲ ಕಟ್ಲೆ ಈಶ್ವರಣ್ಣ ರಪ್ಪ ಗೆಪ್ಪುಗ ಇಲ್ಲದ ಅವ್ರು ಕೊಡ್ತಾರೆ ಅವ್ರ ಕೈಯಲ್ಲೇ ತಗೊಳ್ಳಿ ಪಾಸಲ್ಲೇ ನೋಡಿ ಸ್ನೇಹಿತರೆ, ಇವತ್ತು ಮಲ್ಪೆ ಬಂದರಿಗೆ ಸ್ನೇಹಿತರಿಗೆ ತಿರ್ಗಾಡ್ಕೊಂಡು ಬಂದಿದ್ದಾರೆ. ಸುಮಾರು ಒಂದು 5 ಜನ. ಈಜಲಿಕ್ಕೆ ಹೋಗಿಲ್ಲ, ಆದರೆ ಇಲ್ಲಿ ಬೋಟ್ ನೋಡುವಾಗ ಒಂದು ಚಿನ್ನದ ಬಳೆ ಒಂದು 2 ಲಕ್ಷ ರೂಪಾಯಿ ಆಗಿರ್ಬೋದು. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅದನ್ನು ಬೋಟ್ ಇಡುವಾಗ ಕೆಳಗೆ ಬಿದ್ದುಬಿಟ್ಟಿದೆ. ಆದರೆ ಇಲ್ಲಿ ಮಲ್ಪೆ ಬಂದರಲ್ಲಿ ತುಂಬ ಹೂಳು, ಆ ಹೂಳೊಳಗೆ ಸಹ ಅವ್ರು ಮಾಡಿದ ಒಂದು ಒಳ್ಳೆ ಕೆಲಸಕ್ಕೆ ಸಿಕ್ಕಿದೆ. ಆದರೆ ಎಲ್ಲ ಆ ದೇವ್ರು ನೆನೆಸ್ಕೊಂಡು ಕೊನೆಗೆ ಏನೂ ತೋರಲಿಲ್ಲ, ಕೊನೆಗೆ ಕೆಸರಲ್ಲಿ ಕೈಗೆ ಸಿಕ್ತು. ಈಗ ಅವರಿಗೆ, ನಿಮ್ಮ ಹೆಸರು ಪ್ರವೀಣ್ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ. ಇನ್ನು ಸ್ವಲ್ಪ ಜಾಗ್ರತೆ ಮಾಡಿ, ಯಾರಿಗಾದ್ರೂ ಮಾಡಿ.